ನೋಡಿ ಅದನ್ನ ಕ್ರಮ ರಕ್ಷಣೆ ಅನ್ನೋದಿಲ್ಲ. ಇವತ್ತು ನಾವು ನಮಗೆ ನಿಮ್ಮ ಸರ್ಕಾರವೇ ಅವಕಾಶ ಮಾಡಿಕೊಟ್ಟಿದ್ದಂತ ಒಂದು ಮುರಿನಕಟ್ಟೆಗೆ ಇವತ್ತು ಏಕಾಏಕಿ 2-3 ಸಾವಿರ ಜನ ಹೋಗಿ ಬಡ್ದಾಕಂದಲ್ದೆ ಒಂದು ಪೊಲೀಸ್ ಇಲಾಖೆ ಮನೆ ದಾಳಿ ಮಾಡ್ತಾರೆ. ಅದಕ್ಕೆ ನಿಮ್ಮ ಅಭಿಪ್ರಾಯ ಏನು ಸರ್? ನನ್ನ ಅಭಿಪ್ರಾಯ ಏನು ಹೇಳಿ ಹಾಗಲ್ಲ ಸರ್. ಈಗ ನೀವು ಎದ್ದುಕೊಂಡು ನಮಗೆ ನಮ್ಮ ಕ್ಷೇತ್ರದಲ್ಲಿ ಇದ್ಕೊಂಡು ನಮಗೆ ಈ ರೀತಿ ದಬ್ಬಾಳಿಕೆ ಆಗ್ತದೆ. ದಬ್ಬಾಳಿಕೆ ಏನೂ ಆಗೋದಿಲ್ಲ. ಎಲ್ಲ ಬೆಳಗ್ಗೆ 7:30 ಅವ್ರು ನಿಗದಿಪಡಿಸಿದ ಜಾಗದಲ್ಲಿ ಹೋಗಿ ನಾವು ಬೆಳಗ್ಗೆ ಕಟ್ಟಿ ಬಂದಿದ್ದೀವಿ ಸರ್. ಅದು ಕಷ್ಟಪಟ್ಟು ಕಟ್ಟಿ ಬಂದಿದ್ದಕ್ಕೆ ಈಗ ಅವರು ಪೂರ ಧ್ವಂಸ ಮಾಡಿದ್ದಾರೆ ಸರ್. ಇದಕ್ಕೆ ನಮ್ಗೆ ಏನು ನೀವು ಕಾವಾಲೆ ಕೊಡ್ತಾ ಇದ್ದೀರಿ? ನಾವು ಮುರಿನ ಕಟ್ಟೆಗೆ ಏನಾಗಿದೆ ಅಂದ್ರೆ ನೋಡಿ ಅದನ್ನ ಕ್ರಮ ಹಿಂದೂಗಳನ್ನ, ಹಿಂದೂ ದೇವಸ್ಥಾನಗಳನ್ನ ಮಟ್ಟ ಹಾಕುವಂತ ಕೆಲಸ ಈ ಅಲ್ಪಸಂಖ್ಯಾತರು ಮಾಡಿದ್ದಾರೆ. ಇದಕ್ಕೆ ತಕ್ಕ ಉತ್ತರ ಕೊಡುವಂತ ಕೆಲಸ ನಾಳೆದಿಂದ ಪ್ರಾರಂಭ ಆಗ್ತದೆ ಅಂತಕ್ಕಂಥ ಮಾತನ್ನ ನಿಮ್ಮ ವಾಹಿನಿ ಮುಖಾಂತರ ಹೇಳಿಕ್ ಬರ್ತೇನೆ. ಇವತ್ತು ಸಿದ್ದರಾಮಯ್ಯನವರು ಯಾವ ರೀತಿ ನಡ್ಕೊಳ್ತಾ ಇದ್ದಾರೆ ಅಂತಕ್ಕಂಥದ್ದು ಹಿಂದೂಗಳ ಪರವಾಗಿ ತಮಗೆ ಗೊತ್ತಿರ್ತಕ್ಕಂಥದ್ದು. ನಾನು ಹೇಳ್ತಕ್ಕಂಥದ್ದು ಕೇವಲ 1-2 ವರ್ಷದಿಂದ ಇರ್ತಕ್ಕಂಥ ಮುರಿನ ಕಟ್ಟೆ ಅಲ್ಲ. ಇದು 100 ವರ್ಷಗಳಿಂದ ನಮ್ಮ ಪೂರ್ವಜರು, ನಮ್ಮ ಹಿರಿಯರು ನಡ್ಕೊಂಡು ಬಂದಿರತಕ್ಕಂಥ ಒಂದು ಸಂಪ್ರದಾಯ. ಆ ಸಂಪ್ರದಾಯಕ್ಕೆ ಕೈ ಹಾಕುವಂತ ಕೆಲಸ ಇವತ್ತು ಅಲ್ಪಸಂಖ್ಯಾತರು ಮಾಡಿದ್ದಾರೆ. ಅವ್ರಿಗೆ ಅವಶ್ಯಕತೆ ಇಲ್ಲದೆ ಇರ್ತಕ್ಕಂಥದ್ದು. ಇವತ್ತು ಹಿಂದೂಗಳನ್ನ ಮಟ್ಟ ಹಾಕಬೇಕು ಅಂತಕ್ಕಂಥ ಇವತ್ತು ಒಂದು ಷಡ್ಯಂತ್ರವನ್ನು ರೂಪಿಸಿದ್ದಾರೆ. ಇವತ್ತು ಹಗಲು ಕನಸು ಕಾಣುವಂತ ಕೆಲಸ ಇವತ್ತು ಅಲ್ಪಸಂಖ್ಯಾತರು ಮುಸಲ್ಮಾನರು ಮಾಡ್ತಾ ಇದ್ದಾರೆ ಅಂತಕ್ಕಂಥವನ್ನ ನಿಮ್ಮ ವಾಹಿನಿ ಮುಖಾಂತರ ಹೇಳಲಿಕ್ಕೆ ಬಯಸ್ತಾರೆ. ಇದು ಯಾವತ್ತೂ ಸಾಧ್ಯ ಇಲ್ಲ. ಭಟ್ಕಳ ಅಂತ ಕ್ಷೇತ್ರದಲ್ಲಿ ಹಿಂದೂಗಳು ಇವತ್ತು ತಮ್ಮ ಅಸ್ಮಿತೆಯನ್ನ ತೋರಿಸಲಿಕ್ಕೆ ನಾವು ಯಾವ ಮಟ್ಟಿಗೆ ಬೇಕಾದ್ರೂ ಹೋಗುವಂತ ಕೆಲಸ ಮಾಡ್ತೇವೆ. ನಮ್ಮ ಏನು ದೇವಸ್ಥಾನದ ಬಗ್ಗೆ ಅವರು ಕೈ ಹಾಕುವಂತ ಕೆಲಸ ಮಾಡಿದ್ರೆ ಅದಕ್ಕೆ ತಕ್ಕ ಉತ್ತರ ಕೊಡುವಂತ ಕೆಲಸ ನಾವು ಮುಂದೊಂದಿಸ್ತೇವೆ, ಮಾಡ್ತೇವೆ ಅಂತೇನೆ ನಾನು ಮುಖ್ಯಮಂತ್ರಿಗಳಿಗೂ ಮತ್ತು ಏನು ಗೃಹ ಸಚಿವರಿಗೆ ಬಂದು ನೀವು ಭಟ್ಕಳದ ವಾತಾವರಣವನ್ನು ನೋಡಬೇಕು. ನಿಮ್ಮ ಇಲಾಖೆಗೆ ಇವತ್ತು ಬೆರೆಸ್ಕೊಂಡು ಹೊಡೆದಿದ್ದಾರೆ. ನಿಮ್ಮ ಇಲಾಖೆಗೆ ಇವತ್ತು ಬೆರೆಸ್ಕೊಂಡು ಹೊಡೆದಿದ್ದಾರೆ. ಇವತ್ತು ನಾಚಿಕೆ ಆಗ್ಬೇಕು ನಿಮ್ಗೆ.
ನಿಮ್ಮ ಗೃಹ ಸಚಿವರಿಗೆ ಅವ್ರಿಗೆ ನಾ ಹೇಳಿಕ್ ಬಯಸ್ತೇನೆ, ಬಂದು ಅವರನ್ನು ಅರೆಸ್ಟ್ ಮಾಡಿ ಒಳಗೆ ಹಾಕುವಂತ ಕೆಲಸ ಮಾಡಿ. ನಮ್ಮ ಹಿಂದೂಗಳನ್ನ ನಾವು ಹೆಂಗ್ ರಕ್ಷಣೆ ಮಾಡ್ಕೊಳ್ಬೇಕು ಖಂಡಿತ ನಾವು ಮಾಡ್ಕೊಳ್ತೇವೆ. ಇದರಿಂದ ಸರ್ಕಾರಿ ಜಾಗದಲ್ಲಿ ಇರ್ತಕ್ಕಂಥದ್ದು, ಆ ಸರ್ಕಾರಿ ಜಾಗದಿಂದ 10 ಫುಟ್ ಪಕ್ಕದಲ್ಲಿ ನಾವು ಕಟ್ಟುವಂತ ವ್ಯವಸ್ಥೆ ಸಾರ್ವಜನಿಕರ ಹಿಂದೂಗಳ ಹಣದಿಂದ ಕಟ್ಟುವಂತ ಕೆಲಸ ಮಾಡಿದ್ದು, ಯಾವ ಸರ್ಕಾರಿ ದುಡ್ಡಲ್ಲಿ ಕಟ್ಟಿರ್ತಕ್ಕಂಥದ್ದಲ್ಲ. ಅದನ್ನ ರಾಷ್ಟ್ರೀಯ ಹೆದ್ದಾರಿ ಬಂತು, ಅದಕ್ಕೆ ಪಕ್ಕದಲ್ಲಿ ಕಟ್ಟುವಂತ ಕೆಲಸ ನಾವು ಮಾಡಿದ್ವಿ. ಇವತ್ತು ನಾವೆಲ್ಲ ಸೇರಿ ಕಟ್ಟುವಂತ ಕೆಲಸ ಮಾಡಿದ್ರು. ಇವತ್ತು ಭಟ್ಕಳದಲ್ಲಿ ಒಂದು ಕೈ ಘಟನೆ ಆಗಿದೆ, 11 ಮಂದಿ ಮೃತರಾಗಿದ್ದಾರೆ. ಆ ಸಂದರ್ಭವನ್ನ ನೋಡಿಕೊಂಡು ಇವತ್ತು ಅವರು ಬಂದು ಅದ್ರ ಮೇಲೆ ನಿಂತ್ಕೊಂಡು ಧ್ವಂಸ ಮಾಡುವಂತ ಕೆಲಸ ಇವತ್ತು ಮಾಡಿರ್ತಕ್ಕಂಥದ್ದು ನಿಜವಾಗ್ಲೂ ಒಂದು ಹೇಡಿಗಳ ಕೆಲಸ ಅಂತ. ಈಗ ಅಲ್ಲಿ ಪೊಲೀಸರಿಗೆ ಕೂಡ ಹಲ್ಲೆ ಮಾಡುವಂತ ಪ್ರಕರಣ ಆಗಿರುವಂತಹ ಹಿಂದೂ ಕಾರ್ಯಕರ್ತರಿಗೂ ಕೂಡ ಹಲ್ಲೆ ಮಾಡುವಂತ ಪ್ರಕರಣ ಏನು ಪ್ರಕರಣ ದಾಖಲಿಸುವಂತ ಕೆಲಸವನ್ನು ಈಗ ಪೊಲೀಸ್ ಇಲಾಖೆ ಅವರ ಇನ್ಸ್ಪೆಕ್ಟರ್ಗಳಿಗೆ ಹಲ್ಲೆ ಮಾಡುವಂತ ಕೆಲಸ ಮಾಡಿದ್ದಾರೆ. ಇವತ್ತು ನಮ್ಮ ಕಾರ್ಯಕರ್ತರನ್ನ ಕಿಟ್ಟುವಂತ ಕೆಲಸ ಮಾಡಿದ್ದಾರೆ. ಅದನ್ನ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡು ಅವರ ಮೇಲೆ ಕ್ರಮ ಕೈಗೊಂಡು ಇವತ್ತು FIR ಮಾಡಿದ್ರೆ ಇವತ್ತು ಸೂಕ್ತ, ಇಲ್ಲ ಆದ್ರೆ ಮುಂದೊಂದು ದಿವಸದಲ್ಲಿ ಅದಕ್ಕೆ ತಕ್ಕ ಪಾಠವನ್ನ ನಾವು ಹಿಂದೂಗಳು ಕೊಡುವಂತ ಕೆಲಸ ಮಾಡ್ತೇವೆ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.